ಪ್ರತಿಯೊಂದು ರಂಗದಲ್ಲೂ ಪ್ರತಿಭಾವಂತರು ಇದ್ದೇ ಇರ್ತಾರೆ. ಆದರೆ ಆ ಪ್ರತಿಭೆಯನ್ನ ಅನ್ವೇಷಣೆ ಮಾಡುವುದೇ ದೊಡ್ಡ ಸವಾಲು. ಆದರೆ ಹುಬ್ಬಳ್ಳಿಯ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾದ ಡಾಕ್ಟರ್ CH ಪ್ರಸಾದ್ ಅವರು ಒಂದಿಲ್ಲೊಂದು ಪರಿಶ್ರಮದಿಂದ ಪ್ರತಿಯೊಂದು ರಂಗದ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ವಾಣಿಜ್ಯನಗರಿ ಹುಬ್ಬಳ್ಳಿಯ ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 22 ವರ್ಷಗಳಿಂದ ನಿರಂತರವಾಗಿ ಆಯೋಜಿಸುತ್ತಿರುವ ಪ್ರತಿಭಾ ಪುರಸ್ಕಾರ ಅದ್ಧೂರಿಯಾಗಿ ನಡೆದಿದೆ. ಇಂತಹದೊಂದು ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮಾಲೀಕರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಅಲ್ಲದೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು, ಆತ್ಮಸ್ಥೈರ್ಯ ಹೆಚ್ಚಿಸುವ ಕಾರ್ಯವನ್ನು ಡಾಕ್ಟರ್ CH ಪ್ರಸಾದ್ ಮಾಡಿರುವುದು ನಿಜಕ್ಕೂ ವಿಶೇಷವಾಗಿದೆ. ಇದೇ ವೇಳೆ SSLC ಹಾಗೂ PUC ಸೇರಿದಂತೆ ಹಲವಾರು ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಲಾಯಿತು. ಕೇಶವಪುರ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಕಳೆದ 22 ವರ್ಷದಿಂದ ಈ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು 22 ವರ್ಷದಿಂದ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀನಿ ಮತ್ತು ಈ SSLC ಮತ್ತು PUCನಲ್ಲಿ ಪ್ರತಿಭೆ ತೋರಿಸ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಆಲ್ಮೋಸ್ಟ್ 40ರಿಂದ 50 ಮಂದಿ ವಿದ್ಯಾರ್ಥಿಗಳಿಗೆ ನಾವು ಈ ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ವಿ. ಇದರ ಮುಖ್ಯ ಉದ್ದೇಶ ಈ ಒಂದು ಪ್ರತಿಭಾ ಪುರಸ್ಕಾರ ಸ್ವೀಕೃತ ಮಾಡ್ತಾ ಇರುವಂಥ ಮಕ್ಕಳಿಗೆ ನೋಡಿ ಬೇರೆ ಮಕ್ಕಳ ಸಹಿತ ನಾವೂ ಹೆಚ್ಚಿನ ಅಂಕಗಳು ಸಾಧಿಸಬೇಕು ಮತ್ತು ಅಭಿವೃದ್ಧಿನಲ್ಲಿ ಅಂದರೆ ಅವರ ಒಂದು ಸ್ಟಡೀಸ್ನಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಅವರಲ್ಲಿ ಬರಲಿ ಅಂತ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಈ ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ವಿ. ಅದೇ ಥರ ಈ ಒಂದು ಪ್ರತಿಭೆ ಇರುವಂಥ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಿತ ವರ್ಷ ಇದರಲ್ಲಿ ಕನಿಷ್ಠ ಒಂದು 3ರಿಂದ 4 ಮಂದಿ ಯಾರಿಗೆ ಈ CETನಲ್ಲಿ ನೀಟ್ನಲ್ಲಿ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಸೀಟ್ ಬರ್ತಾವೆ ಅವರಿಗೆ ಫೀಸ್ ತುಂಬಲಿಕ್ಕೂ ಹಣ ಇರೋದಿಲ್ಲ. ಅಂಥವ್ರಿಗೆ ನಾನು ಅವರ ಫೀಸು ಸಹಿತ ತುಂಬಿ ಅವರ ಒಂದು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಮುಗಿಸುವವರೆಗೂ ನಾನು ಫೀಸ್ ತುಂಬ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದರಿಂದ ನನಗೆ ಒಂದು ಸಿಗುವಂಥ ಸಂತೃಪ್ತಿ ಒಂದು ಶಬ್ದಗಳಿಗೆ ಹೇಳಲಿಕ್ಕೆ ಬರಲ್ಲ. ಮುಂಬರುವ ದಿನಗಳಲ್ಲಿ ಸಹಿತ ಇದನ್ನು ಮುಂದುವರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇಲ್ಲಿ ಈ ಪ್ರತಿಭಾ ಪುರಸ್ಕಾರ ಸ್ವೀಕೃತ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಕೋರ್ತಾ ಮುಂದಿನ ಜೀವನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಮತ್ತು ಅವರು ಉತ್ತಮ ಭಾರತ ಪ್ರಜೆಯಾಗಿ ಈ ದೇಶಕ್ಕೆ ಹೆಮ್ಮೆ ತರಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಇನ್ನು ವಿವಿಧ ರಂಗದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಸಾಧನೆ ಮಾಡಿದ ಬ್ರಾಹ್ಮಣ ಸಮಾಜದ ಪ್ರತಿಭೆಗಳಿಗೆ ಗೌರವಿಸುವ ಜೊತೆಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸುವ ಕಾರ್ಯವನ್ನು ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ಮಾಡಿರುವುದು ನಿಜಕ್ಕೂ ವಿಶೇಷವಾಗಿದೆ. ಅಲ್ಲದೆ ಇಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು VSV ಪ್ರಸಾದ್ ಮುಂದಾಗಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೃಷ್ಣ ಕುಲಕರ್ಣಿ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಪರ್ವತಿ, ಮನೋಜ್ ಪರ್ವತಿಕರ್, ಮನೋಹರ್ ಪರ್ವತಿ ಸೇರಿದಂತೆ ಇತರರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಿತು. ಇವತ್ತು ನಮ್ಮ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘ ಕೇಶವಪುರ ವತಿಯಿಂದ ನಾವು ಪ್ರತಿಭಾ ಪುರಸ್ಕಾರ ಹುಡುಗರಿಗೆ ಈ SSLC ಮತ್ತು PUC ಹುಡುಗರಿಗೆ ಪ್ರೋತ್ಸಾಹಧನ ಮತ್ತು ಪ್ರತಿಭಾ ಪುರಸ್ಕಾರಗಳನ್ನು ಮಾಡ್ತಾಯಿದ್ವಿ. ಇದು ನಾವು 22ನೇ ವರ್ಷ ಪ್ರಾರಂಭ. ಇದಕ್ಕೆ ನಮ್ಮ ದಾನಿಗಳು ಜಾಸ್ತಿ ಇದ್ದಾರೆ. ಇದೊಂದು ನಮ್ಮದು ಕಟ್ಟಡ ಬ್ರಾಹ್ಮಣ ಸಂಘದೊಂದು ಓನು ಕಟ್ಟಡ ಇದು. ಸೊ ಇಲ್ಲೇ ನಾವು ಎಲ್ಲರಿಗೂ ಅನುಕೂಲ ಮಾಡಿ ಕೊಡ್ತಾಯಿದ್ದೀವಿ. ಜಸ್ಟ್ ನಾವು ಸಾಧಾರಣ ಈಗ ಅವಾಗಿನಿಂದ ನೋಡಿದ್ರೆ ಒಂದು 700-800 ಜನಕ್ಕೆಲ್ಲ ಕೊಟ್ಟಿದ್ದೀವಿ. ಇವತ್ತು ನಮಗೆ 31 ಹುಡುಗರಿದ್ದಾರೆ. PUC ಮತ್ತು SSLC, PUC ಸೈನ್ಸು ಮತ್ತು ಕಾಮರ್ಸ್ ಇದ್ದಾರೆ. SSLC ಅವರು ಎಲ್ಲ ಇದ್ದಾರೆ. ಜಸ್ಟ್ ಸರ್, ಈಗ ಬ್ರಾಹ್ಮಣರ ಸಮಾಜದ ಸಂಘದ ಯಾರ್ಯಾರು ಚಲೋ ರ್ಯಾಂಕ್ ಎಲ್ಲ ತೊಗೊಂಡಾರೋ ಅವರಿಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಭಾಗವಹಿಸೋಕ್ಕೆ ಭಾಳ ಹೆಮ್ಮೆ ಆಗಿದೆ. ಪ್ರೌಡ್ ಫೀಲಿಂಗ್ ಬರ್ತಾ ಇದೆ. ಎಷ್ಟು ಖುಷಿ ಆಗ್ತದೆ. ಒಟ್ಟಿನಲ್ಲಿ ಎಲ್ಲೆಡೆಯೂ ಚಪ್ಪಾಳೆಯ ಪ್ರೋತ್ಸಾಹ, ಸಾಧಕ ವಿದ್ಯಾರ್ಥಿಗಳಲ್ಲಿ ಮೂಡಿದ ಮಂದಹಾಸದ ನಗು ನಿಜಕ್ಕೂ ವಿನೂತನ ಸಂದೇಶಕ್ಕೆ ಸಾಕ್ಷಿ ಆಗುವ ಮೂಲಕ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿದೆ.